ಇನ್ನು ಸರ್ಕಾರದ ಸ್ಪಂದನೆ ಸಿಗದೆ ರೈತರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ರಸ್ತೆ ನಿರ್ಮಾಣಕ್ಕೆ ಈಗ ರೈತರೇ ಮುಂದಾಗಿದ್ದಾರೆ. ಸ್ವಂತ ಖರ್ಚಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರತಕ್ಕಂಥ ಅನ್ನದಾತರು ದಾವಣಗೆರೆ ತಾಲೂಕಿನ ಓಬಣ್ಣಹಳ್ಳಿ ಗ್ರಾಮದ ರೈತರ ಒಂದು ವಿಶಿಷ್ಟ ಪ್ರಯತ್ನ ಇದೆ. ಪ್ರತಿ ರೈತರು 25,000 ಫಂಡ್ ಅನ್ನು ಹಾಕೊಂಡು ರಸ್ತೆ ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ನೋಡಬಹುದು. 5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡ್ತಿರ್ತಕ್ಕಂಥ ಗ್ರಾಮದ ರೈತರು 5 ಕಿಲೋಮೀಟರ್ ಲೋಡ್ 350 ರೂಪಾಯಿ ಅಂತೆ 500 ಲೋಡ್ ಅನ್ನ ಗ್ರಾವೆಲ್ ರಸ್ತೆ ಅಂದ್ರೆ 500 ಲೋಡ್ ತರಿಸ್ಬಿಟ್ಟು ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಟ್ರ್ಯಾಕ್ಟರ್ JCB ಬಾಡಿಗೆ ಪಡ್ಕೊಂಡು 4 ದಿನಗಳಿಂದ ಈ ಕಾರ್ಯ ನಡೀತಾ ಇದೆ. ನಿರ್ಮಾಣ ಕಾರ್ಯ ನಡೀತಿರ್ತಕ್ಕಂಥ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಪ್ರಾಪರ್ ಆಗಿರತಕ್ಕಂಥ ರಸ್ತೆ ಆ ಭಾಗದಲ್ಲಿ ಇಲ್ಲದೆ ಇರೋದ್ರಿಂದ ರೈತರೆಲ್ಲ ಸೇರ್ಕೊಂಡು ಸ್ವಂತ ಖರ್ಚಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ದಾವಣಗೆರೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಸರ್ಕಾರದ ಸ್ಪಂದನೆ ಸಿಗಲಿಲ್ಲ. ಎಷ್ಟೇ ಕೇಳಿಕೊಂಡ್ರು, ಎಷ್ಟೇ ಅರ್ಜಿ ಹಾಕಿದ್ರು ಆ ಭಾಗಕ್ಕೆ ಸರಿಯಾದ ಒಂದು ರಸ್ತೆ ಇಲ್ಲದ ಕಾರಣ ಕಾದು ಕಾದು ಹೈರಾಣಾಗಿ ನಂತರ ನಾವೇ ಎಲ್ಲ ದುಡ್ಡು ಹಾಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೈತರು ಒಂದಿಷ್ಟು ದುಡ್ಡು ಹಾಕ್ಕೊಂಡು 4 ದಿನಗಳಿಂದ ಈ ಕೆಲಸಕ್ಕೆ ಮುಂದಾಗಿದ್ದಾರೆ. ಸುಮಾರು 5 ಕಿಲೋಮೀಟರ್ ಇರ್ತಕ್ಕಂಥ ಆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಈಗ ರೈತರು ಮುಂದಾಗಿರ್ತಕ್ಕಂಥದ್ದು ನಿಮ್ಮ ಮುಂದೆ ಆ ಒಂದು ದೃಶ್ಯ ಇದೆ. ಟ್ರ್ಯಾಕ್ಟರನ್ನು ಬಾಡಿಗೆ ಪಡ್ಕೊಂಡಿದ್ದಾರೆ, JCBಯನ್ನು ಬಾಡಿಗೆಗೆ ತಂದಿದ್ದಾರೆ. ತಗೊಂಬಂದು ಕಂಪ್ಲೀಟ್ ಆಗಿ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಓಬೇನಹಳ್ಳಿ, ಹೊನ್ನಾಯಕಳ್ಳಿ, ನರಗಳ್ಳಿ ಗ್ರಾಮಸ್ಥರು ಸೇರಿ ಇಲ್ಲಿ ಹೊಲಕ್ಕೆ ಹೋಗೋ ಹಾದಿ ಒಂದು 7 ಕಿಲೋಮೀಟರ್ ಐತ್ರಿ. ಇದು 7 ಕಿಲೋಮೀಟ್ರಿಗೆ ಒಂದು 8-10 ವರ್ಷದಿಂದ ಎಲ್ಲ MLA, MP, ZP, TP ಎಲ್ಲರನ್ನ ಕೇಳಿದ್ರೆ ಯಾರೂ ಸಹಕಾರ ಮಾಡಲಿಲ್ಲದಕ್ಕೆ ಮೊನ್ನೆ ಇಲ್ಲಿ ಮಳೆ ಬಂದೆಲ್ಲ ಇದಾಗಿ ಟ್ಯಾಕ್ಟ್ರಿಗಳು ಮನುಷ್ಯರು ಓಡೋದು ಕಷ್ಟ ಆಗಿದ್ದಕ್ಕೆ ಒಂದು 25 ಜನ 34 ಜನ ಹೊಲ್ದಾರ ಅದಾರ ರೀ. 25,000 ರೂಪಾಯಿ ಒಬ್ಬೊಬ್ಬರು ಫಂಡ್ ಹಾಕ್ಕೊಂಡು ಈ ಒಂದು 7 ಕಿಲೋಮೀಟರ್ ಐತೆ. ಅದ್ರಾಗ 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಯಾರ. ಇನ್ನೊಂದು 2 ಕಿಲೋಮೀಟರ್ ನಾಳೆ ನಡೆದಕ್ಕೆ ಮಾಡಿ ನಾವು ರೈತರೇ ಸ್ವಂತಕ್ಕೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರ ಇದ್ರೆ ಸರ್ಕಾರಕ್ಕೆ ಹೋಗಿ ಎಲ್ಲ ಕೇಳಿದ್ದಾತು ಹೇಳಿದ್ರತ್ರಿ, ಯಾರು ಏನು ಬಂದಿಲ್ಲ. ಅವ್ರು ನಾವು ಇಲ್ಲಿ ನಮಗೆ ಫಂಡ್ ಇಲ್ಲಪ್ಪ, ಎಲ್ಲ ಗ್ಯಾರಂಟಿ ಕೊಟ್ಟಿವಿ, ಅದಿಲ್ಲ ನಮ್ಮ ಹತ್ರ, ಇವತ್ತು ಬರೋಣ ನಾಳೆ ಬರೋಣ ನೋಡೋಣ ಅನ್ನೋದಕ್ಕೋಸ್ಕರ ನಾವು ಅವ್ರನ್ನ ಕೇಳೋದು ಬೇಡ ಅಂತ ನಾವೇ ಸ್ವಂತ ರೈತರುಗಳೇ ಮಾಡ್ತಾ ಇದ್ದಾರೆ. ಈಗ ಅವ್ರ ಹತ್ರ ಎಲ್ಲಿ ಹೋಗಿದ್ದಾತು ಯಾರು ಏನು ನಮಗೇನು ಅನುಕೂಲ ಮಾಡ್ತಿಲ್ಲ ಅವರು. ಹಂಗಾಗಿ ರೈತರುಗಳೇ ನಾವೇ ಮಾಡೋಣ ಎಲ್ಲ, ಮತ್ತೆ ಸುಮ್ಮನೆ ಯಾಕೆ ಇನ್ನೊಬ್ರು ಕೇಳೋದು ಅಂತಂದೇಳಿ ಈಗ ರೈತರ ಫಂಡ್ ಹಾಕೊಂಡು ಮಾಡ್ತಿದ್ದಾರೆ. ಓಬೇನಹಳ್ಳಿ, ಹೊನ್ನಾಯಕಳ್ಳಿ, ನರಗಳ್ಳಿ ಗ್ರಾಮಸ್ಥರು ಸೇರಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಹೋಗೋ ದಾರಿ ಯಾವ ದಾರಿನೂ ಸರಿ ಮಾಡಿಲ್ಲ. ಇಲ್ಲಿ ಬಂದರೆ ಬೈಕ್ನಲ್ಲಿ ಬೀಳೋದು, ಗಾಡಿ ಸಿಕ್ಕನ್ನೋದು ಅವೆಲ್ಲ ಭಾಳ ತೊಂದರೆಯಾಗಿ ಅನುಭವಿಸಿ ಈಗ ಒಬ್ಬರು ಬಿದ್ದು ಅವ್ರಿಗೆ ಕೈ ಮುರ್ಕೊಂಡು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಆಲ್ರೆಡಿ ಹೈಟೆಕ್ ಹಾಸ್ಪಿಟ್ಲಲ್ಲಿ ಎಂಟ್ರಿ ಇದ್ದಾರೆ, ಬೇಕಾದ್ರೆ ಅಲ್ಲಿ ಹೋಗಿ ನೀವು ತಗೋಬೋದು. ಅದನ್ನು ನೋಡ್ಕೊಂಡು ನಮ್ಮ ರೈತರು ಒಂದು 30 ಜನ ಏನೋ ನರಗಳ್ಳಿ ಆಗಿರ್ಬೋದು, ಅಣ್ಣಾಪುರ ಆಗಿರ್ಬೋದು, ಓಬೇನಹಳ್ಳಿ ಆಗಿರ್ಬೋದು, ಹೊನ್ನಾಯಕಳ್ಳಿ ರೈತರು ಎಲ್ಲ ಒಗ್ಗೂಡಿ ಒಂದು 35 ಜನ ಸುಮಾರು ಒಂದು 8-10 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ನಮ್ಮೂರಿಂದ ಟ್ಯಾಕ್ಟ್ರಿ 12 ಟ್ಯಾಕ್ಟ್ರಿ ತಗೊಂಡು 300-400 ರೂಪಾಯಿ ಒಂದು ಲೋಡು ಮಣ್ಣನ್ನು ಖರೀದಿ ಮಾಡ್ಕೊಂಡು ಏರ್ತಾಯಿದ್ದೀವಿ. ಎಲ್ಲರೂ ಇಷ್ಟೊಂದು ಖರ್ಚು ಬಂದರೂ ಯಾವ ಸರ್ಕಾರ ನಾವೇನು ಕೇಳಿಲ್ಲ. ಇನ್ನು ಮುಂದೆ ಅವ್ರೇನಾರು ನಮ್ಮ ರೈತರು ಬೇಕೋ, ರೈತರಿಗೋಸ್ಕರ ನಾವು ಸರ್ಕಾರ ಇದೆ ಅಂದರೆ ನಮಗೆಲ್ಲನೂ ಮನವಿ ಮಾಡಿಕೊಟ್ಟು ಆ ಖರ್ಚಿನಾರು ತುಂಬ ಒಂದು ವ್ಯವಸ್ಥೆ ಮಾಡಲಿ. ರೈತರು ಒಂದು ಇದನ್ನು ನೀಗಿಸ್ಲಿ. ಬಡತನ ಮಳೆ ಇಲ್ಲದೊಂದು ಭಾಳ ತೊಂದರೆ ಆಗಿದೆ. ಇದನ್ನೆಲ್ಲ ಎಚ್ಚೆತ್ಕೊಂಡು ರೈತರು, ಶಾಸಕರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ನಮಗೆ ರೈತರಿಗೆ ಸಹಾಯ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಹೋಗೋ ದಾರಿ ಯಾವ ದಾರಿನೂ ಸರಿ ಮಾಡಿಲ್ಲ. ಇಲ್ಲಿ ಬಂದರೆ ಬೈಕ್ನಲ್ಲಿ ಬೀಳೋದು, ಗಾಡಿ ಸಿಕ್ಕನ್ನೋದು ಅವೆಲ್ಲ ಭಾಳ ತೊಂದರೆಯಾಗಿ ಅನುಭವಿಸಿ ಈಗ ಒಬ್ಬರು ಬಿದ್ದು ಅವ್ರಿಗೆ ಕೈ ಮುರ್ಕೊಂಡು ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಆಲ್ರೆಡಿ ಹೈಟೆಕ್ ಹಾಸ್ಪಿಟ್ಲಲ್ಲಿ ಎಂಟ್ರಿ ಇದ್ದಾರೆ, ಬೇಕಾದ್ರೆ ಅಲ್ಲಿ ಹೋಗಿ ನೀವು ತಗೋಬೋದು. ಅದನ್ನು ನೋಡ್ಕೊಂಡು ನಮ್ಮ ರೈತರು ಒಂದು 30 ಜನ ಏನೋ ನರಗಳ್ಳಿ ಆಗಿರ್ಬೋದು, ಅಣ್ಣಾಪುರ ಆಗಿರ್ಬೋದು, ಓಬೇನಹಳ್ಳಿ ಆಗಿರ್ಬೋದು, ಹೊನ್ನಾಯಕಳ್ಳಿ ರೈತರು ಎಲ್ಲ ಒಗ್ಗೂಡಿ ಒಂದು 35 ಜನ ಸುಮಾರು ಒಂದು 8-10 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ನಮ್ಮೂರಿಂದ ಟ್ಯಾಕ್ಟ್ರಿ 12 ಟ್ಯಾಕ್ಟ್ರಿ ತಗೊಂಡು 300 ಇಲ್ಲಿ ನಮ್ಮ ಊರಿನ ಜಮೀನುಗಳು ಸುತ್ತ 4 ಹಳ್ಳಿ ಜಮೀನುಗಳಿಗೆ ಒಂದು 500 ಎಕರೆ ಜಮೀನಿಗೆ ಇಲ್ಲಿ ಬರ್ತಕ್ಕಂಥ ದಾರಿಗಳಿಗೆ ನಾವು 8 ವರ್ಷದಲ್ಲೂ ಕೂಡ ಸರ್ಕಾರ ಕಿವಿಗೆ ಹಾಕಿದರೆ ಯಾರೂ ನಮಗೆ ಒಂದು ಪ್ರಾಧಾನ್ಯತೆ ಕೊಡಲಿಲ್ಲ. ಒಂದು ರೋಡ್ ಮಾಡ್ತೀವಿ ಅಂತ ಬರಲಿಲ್ಲ. ಅವರು ಓಟ್ಗೋಸ್ಕರ ಬರ್ತಾರೆ, ಹೋಗ್ತಾರೆ, ಆವಾಗ ಮಾತ್ರ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ, ನಿಮ್ಮ ರೋಡ್ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ
ರೋಡ್ ರೆಡಿ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಅದಾದರೂ ಕೂಡ ಈಗ ಅವ್ರನ್ನೆಲ್ಲ ನೋಡಿ ಅವ್ರನ್ನ ಹೋಗೋದೇ ಬೇಡ ಅಂತ ನಾವು ರೈತರೆಲ್ಲ ಸೇರ್ಕೊಂಡು ಒಂದು 25,000 ರೂಪಾಯಿ ಒಬ್ಬೊಬ್ಬ ವ್ಯಕ್ತಿ ಒಂದು 35 ಜನ 40 ಜನ ಫಂಡ್ ಹಾಕ್ಕೊಂಡು ನರನಹಳ್ಳಿ, ಹೊನ್ನಾಕಿನಹಳ್ಳಿ, ಓಬೇನಹಳ್ಳಿ ಮತ್ತು ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ನಮ್ಮ ರೋಡಿಗೆ ನಮ್ಮ ಹೊಲ ನಾವು ದಾರಿ ನಾವು ಮಾಡ್ತಾ ಇದ್ದೀವಿ ಸರ್. ಆದರೂ ಕೂಡ ಸರ್ಕಾರದ ನಮಗೆ ಅನುಕೂಲತೆ ಏನಿಲ್ಲ. ದಯವಿಟ್ಟು ನೀವಾದರೂ ಕೂಡ ನಮಗೇನು ಸರ್ಕಾರದ ಒಂದು ಅನುಕೂಲ ಮಾಡಿಕೊಡ್ರಿ. ನಮ್ಮ ರೈತರಿಗೆ ಒಂದು ಅವರು ಹಾಕಿರ್ತಕ್ಕಂಥ ಈ ಬರಗಾಲದಲ್ಲಿ ಹಾಕಿರ್ತಕ್ಕಂಥ ಅಮೌಂಟ್ ಅವರಿಗೆ ವಾಪಸ್ ಕೊಡೋ ಮಟ್ಟಕ್ಕಾದರೂ ನಮಗೆ ಹೆಚ್ಚಿಗೆ ಕೊಡಲಿದ್ರು ಅಷ್ಟಾರ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಾನು ಕೇಳ್ಕೊಳ್ತೇನೆ. ನಾನು ಸುಮಾರು ಈ ನಮ್ಮ ನರಗನಹಳ್ಳಿ, ಓಬೇನಹಳ್ಳಿ, ಹೊನ್ನಾಕಿನಹಳ್ಳಿ, ಅಣ್ಣಾಪುರದ ಸೇರಿ 400-500 ಎಕರೆ ಜಮೀನಿದೆ ಬೌಂಡ್ರಿ. ಇದಕ್ಕೆ ಇಲ್ಲೊಂದು ಮೇನ್ ದಾರಿ ಐತಿ, ಆ ಕಡೆ ಒಂದು ಮೇನ್ ದಾರಿ ಐತಿ ಅಡ್ಲಿಗೆ ಹೋಗೋಕ್ಕೆ. ಇದು ಎಷ್ಟು ವರ್ಷ ಕೇಳಿದ್ರು ಯಾರೂ ಇದಕ್ಕೆ ಒಂದು ಇಡೇ ಮಣ್ಣು ಹಾಕಿಲ್ಲ. ಯಾರು ಸರ್ಕಾರದವ್ರು ನಮಗೆ ಹೆಲ್ಪು ಮಾಡಿಲ್ಲ. ನಾವು ಎದ್ಕಂತ ಗಾಡಿ ಸಿಕ್ಕಂದ್ರೆ ಅವಕ್ಕೆಲ್ಲ 2-3 ಸಾವಿರ JCB ಕೊಟ್ಟು ಗಾಡಿ ತೆಸ್ಕೊಂತ ಎಲ್ಲ ಸಹಕರಿಸ್ಕೊಂಡು ನಾವು ಸ್ವಂತಕ್ಕೆ ಒಟ್ಟು 35 ರೈತರು ಸೇರ್ಕೊಂಡ್ವಿ ಸರ್. ಇಲ್ಲಿ 35 ರೈತರು ಫಂಡ್ ಹಾಕ್ಯಂದು ಈಗ ನಾವು ಸ್ವಂತಕ್ಕೆ ಫಂಡ್ ಹಾಕ್ಯಂದು ಮಾಡ್ತಾ ಇದ್ವು ನೋಡಿ ಸರ್. ಈಗ ಮೊದಲು ಭಾರಿ ಗೋಡ್ಲಿದಲ್ಲ, ಇನ್ನು ನೀವು ಅಲ್ಲಿ ನೋಡ್ಬೇಕಾಯ್ತು ನಮ್ಮವ. ಇಲ್ಲಿ ಇನ್ನೂ ಮುಂದೆ ಹೋಗ್ರಿ, ಭಾಳ ಆಯ್ತು. ಇನ್ನು ಗೋಡ್ಲಿ ಮಣ್ಣು ನೋಡೋದಿಲ್ಲ, ಹೋಗಕ್ಕೆ ಆಗಲ್ಲ. ಮತ್ತು ನೀವು ನೋಡಿದ್ರೆ ಸಾಕು ನಮಗೆ.